ಅದು 1948. ಭಗವಾನ್ ರಮಣರ ಎಡಗೈ ಮೇಲೆ ಒಂದು ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಅದು ಕಾಲಕ್ರಮೇಣ ದೊಡ್ಡದಾಗ್ತಾ ಇರುತ್ತೆ. ವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಹುಣ್ಣು ಎಂದು ನಿರ್ಧರಿಸ್ತಾರೆ. ವೈದ್ಯರು ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ಮಾಡಿದ್ರು. ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೊಲಗಿಸಿದ್ರು. ಭಗವಾನ್ ರಮಣ ಮಹರ್ಷಿಗಳು ಅದೆಷ್ಟೋ ಬಾರಿ ಅನೆಸ್ಥೇಷಿಯಾನೇ ಇಲ್ಲದೇನೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು. ಹೀಗೆ ಮಾಡುವಾಗ ರಮಣರು ಯಾವುದೇ ನೋವನ್ನು ವ್ಯಕ್ತಪಡಿಸಲಿಲ್ಲ. ತಾವೇ ಬೇರೆ, ತಮ್ಮ ದೇಹನೇ ಬೇರೆ ಎಂಬಂತೆ ಇರುವುದನ್ನು ನೋಡಿ ವೈದ್ಯರೇ ದಿಗ್ಭ್ರಾಂತರಾಗಿದ್ರು. ಇಷ್ಟೆಲ್ಲ ಮಾಡಿದ್ರು ಮತ್ತೆ ಕೆಲವೇ ದಿನಗಳಲ್ಲಿ ಆ ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಆಗ ವೈದ್ಯರು ಭಗವಾನ್ ಜೀವಂತವಾಗಿರ್ಬೇಕಾದ್ರೆ ಅವರ ಎಡಗೆಯನ್ನೇ ತೆಗಿಬೇಕು ಅಂತ ಹೇಳ್ತಾರೆ. ಆದ್ರೆ ರಮಣರು ಇದಕ್ಕೆ ಒಪ್ಪೋದಿಲ್ಲ. ತಲೆಗೆ ಗಾಯ ಆದ್ರೆ ತಲೆಯನ್ನೇ ತೆಗಿತೀರಾ? ಈ ದೇಹನೇ ಒಂದು ವ್ಯಾಧಿ. ಈ ವ್ಯಾಧಿಗೆ ಇನ್ನೊಂದು ವ್ಯಾಧಿ ಬಂದಿದೆ ಅಷ್ಟೇ. ಶರೀರ ಬಾಧೆ ತನ್ನ ಬಾಧೆ ಅಲ್ಲ, ತಾನು ಆತ್ಮ ಸ್ವರೂಪ ಎಂಬುದು ಮಹರ್ಷಿಗಳ ಭಾವನೆ. ರಮಣರ ದೇಹಕ್ಕೆ ಅಂತಿಮ ಕಾಲ ಬಂದಿದೆ ಎಂದು ತಿಳಿದು ಭಕ್ತರು ಹಲವಾರು ಪ್ರದೇಶಗಳಿಂದ ಆಶ್ರಮಕ್ಕೆ ಬರಲು ಪ್ರಾರಂಭಿಸಿದ್ರು. ಅವರೆಲ್ಲರಿಗೂ ಭಗವಾನ್ ರಮಣ ಮಹರ್ಷಿಗಳು ಹೇಳಿದ್ದು ಒಂದೇ ಮಾತು: ನಾನು ಎಲ್ಲಿಯೂ ಹೋಗುವುದಿಲ್ಲ, ಇಲ್ಲೇ ಇದ್ದೇನೆ, ಇರುತ್ತೇನೆ ಅಂತ. ಈ ಮಾತು ಆತ್ಮವು ಇದೆ ಎನ್ನುವುದನ್ನು ಯಾವುದು ವಿಶ್ವವ್ಯಾಪಕವಾಗಿದೆಯೋ ಅದಕ್ಕೆ ಹೋಗುವುದಾಗಲಿ ಬದಲಾಗುವುದಾಗಲಿ ಇರುವುದಿಲ್ಲ ಎನ್ನುವುದು ಖಚಿತಪಡಿಸುತ್ತದೆ.